ಲೋಕಸಮರ ಅಖಾಡದಲ್ಲಿ ಆಪರೇಷನ್ ಹಸ್ತದ್ದೇ ಸದ್ದಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಸೂರಿನಲ್ಲಿ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇರೋದು. ಯಡಿಯೂರಪ್ಪ, ಎಸ್ಟಿ ಸೋಮಶೇಖರ್ ಆಪ್ತರಿಗೆ ಗಾಳ ಹಾಕಲಾಗಿದೆ. ಸಹಜ ಇದು ಚುನಾವಣಾ ಸಂದರ್ಭದಲ್ಲಿ. ಎಸ್ಟಿ ಸೋಮಶೇಖರ್ ಅವರು ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಅಂತ ವಿಚಾರ. ಅದರ ಮುಂದುವರೆದ ಭಾಗ ಏನೆಲ್ಲ ಬೆಳವಣಿಗೆ ಆಯ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ, ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿವಾಸಕ್ಕೆ ಬಂದ್ರು, ನೇರವಾಗಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗಾಗಿ ಮೊದಲ ಹಂತವಾಗಿ ಅವರ ಆಪ್ತರಿಗೆ ಗಾಳ ಹಾಕಲಾಗ್ತಾ ಇದೆ. ಆಪ್ತರ ಸೇರ್ಪಡೆ ಆದ್ರೆ ನಂತರ ಎಸ್ಟಿ ಸೋಮಶೇಖರ್ ಅವರು ಕೂಡ ಪಕ್ಷಕ್ಕೆ ಆರಾಮಾಗಿ ಬರಬಹುದು ಅನ್ನುವಂತಹ ಲೆಕ್ಕಾಚಾರ. ಕಳೆದ ಬಾರಿ ರಾಮದಾಸ್ ಅವರ ಸೋಲಲ್ಲಿ ಬಹಳ ಪ್ರಮುಖ ಪಾತ್ರ ರಾಜೀವ್ ಅವ್ರದ್ದು ಕೂಡ ಇತ್ತು ಅನ್ನೋ ಮಾತಿದೆ. ನಾವು ಈ ಚಿಕ್ಕಮಗಳೂರು ಭಾಗದಲ್ಲಿ ಗಮನಿಸಿದ್ರೆ ಶ್ರುತಿ, ಸಿ ಟಿ ರವಿ ಅವರ ಅತ್ಯಾಪ್ತ ಬಳಗದಲ್ಲಿ ಗಮನಿಸ್ಕೊಂಡಿದ್ದ ತಮ್ಮಯ್ಯ ಅವರು ಕಾಂಗ್ರೆಸ್ ಸೇರ್ಬಿಟ್ಟು ಸಿ ಟಿ ರವಿ ಅವರ ಅಪೋನೆಂಟ್ ಆಗಿ ಸ್ಪರ್ಧೆಗೆ ನಿಂತು ಗೆದ್ದು. ಅಂದ್ರೆ ಈ ಆಪ್ತರು ಅಂತ ಹೇಳಿ ಕೇವಲ ಅದು ಬಾಂಧವ್ಯದ ದೃಷ್ಟಿಯಿಂದ ಅಲ್ಲ, ಚುನಾವಣೆಯಲ್ಲಿ ಸಂಘಟನೆ ಹಾಗೆ ಪ್ರಚಾರದ ಸಂದರ್ಭದಲ್ಲಿ ಆಪ್ತ ವಲಯ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕಾರ್ಯಕರ್ತರ ಜೊತೆಯಲ್ಲಿ ನೇರವಾಗಿ ಸಂಪರ್ಕದಲ್ಲಿ ಎಲ್ಲಿ ಇರೋಕ್ ಸಾಧ್ಯ ಇಲ್ಲ ನಾಯಕರಿಗೆ, ಅಂತ ಕಡೆಯೆಲ್ಲ ನಾಯಕರ ಮೌತ್ ಪೀಸ್ ಆಗಿ ವರ್ಕ್ ಮಾಡೋರು ಈ ಆಪ್ತರು. ಇದು ಸಿ ಟಿ ರವಿ ಅವ್ರ ವಿಚಾರಕ್ಕಾಯ್ತು. ಬಟ್ ಇಲ್ಲಿ ಸೋಮಶೇಖರ್ ಅವ್ರ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಇನ್ಫ್ಯಾಕ್ಟ್ ಅವರು ಬಿರುಗಾಳಿ ಕಾರ್ಯಕ್ರಮಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಾಗ ನೇರವಾಗಿ ಪ್ರಶ್ನೆ ಕೇಳಿದ್ವಿ ನಾನು ಹಾಗೆ ವಿಜಯ್ ಅವರು, ನಿಮ್ಮ ಸುತ್ತಲಿದ್ದವ್ರು ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ಗೆ ಹೋಗಾಗಿದೆ, ನೀವೇನು ಅವರೆಲ್ಲ ಹೋದ್ಮೇಲೆ ಹೋಗೋದು ಅಂತನಾ ಅಂತ ಹೇಳಿದಾಗ, ಇಲ್ಲ ಅವ್ರಿಗೆ ಎಲ್ಲಿ ಸೇಫ್ ಅನ್ಸತ್ತೋ ಅಲ್ಲಿ ಹೋಗ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಈಗ ರಾಜೀವ್ ಅವರನ್ನ ಕೂಡ ಸೋಮಶೇಖರ್ ಅವರಾಗೆ ಕಳಿಸ್ಕೊಟ್ರ ಅಥವಾ ಅವರಾಗೆ ಹೋಗಿದ್ದಾರ, ದೊಡ್ಡ ಕ್ವೆಶ್ಚನ್. ಅದನ್ನೇ ಕೇಳ್ಬಿಡೋಣ. ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ವಿನೋದ್, ಈಗ ತಾನೇ ಸ್ಮಿತಾ ಅವ್ರು ಕೇಳ್ತಾ ಇದ್ರು, ರಾಜೀವ್ ಅವರನ್ನ ಎಸ್ ಟಿ ಸೋಮಶೇಖರ್ ಅವರೇ ಕಳಿಸಿರೋದಾ ಅಥವಾ ಅವರೇ ಸ್ವ ಇಚ್ಛೆಯಿಂದ ಪಕ್ಷ ಸೇರ್ಪಡೆ ಆಗ್ತಿದ್ದಾರಾ? ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಭಾಗದಲ್ಲಿ? ಶ್ರುತಿ, ಬಹಳ ಪ್ರಮುಖವಾಗಿ ರಾಜೀವ್ ಅವರನ್ನ ಎಸ್ ಟಿ ಸೋಮಶೇಖರ್ ಕಳಿಸ್ತಾ ಇದ್ದಾರೆ ಅಥವಾ ಆಪರೇಷನ್ ಹಸ್ತ ನಡೆದಿದೆ ಅನ್ನೋದು ಬಹಳ ಚರ್ಚೆ ಒಂದು ಕಡೆ. ಆದರೆ ಮೈಸೂರು ಲೋಕಸಭೆ ಚುನಾವಣೆಯಲ್ಲ ಈ ಬಾರಿ ಶತಾಯಗತಾಯ ಸಿ ಎಂ ಅವರು ಗೆಲ್ಲೇಬೇಕಾಗಿದೆ. ಯಾಕಂದರೆ ಸತತ 2 ಚುನಾವಣೆಗಳಲ್ಲಿ ಸಿ ಎಂ ಅವರು ಈ ಒಂದು ಕ್ಷೇತ್ರವನ್ನು ಕಳ್ಕೊಂಡಿದ್ದಾರೆ. ಬಿಜೆಪಿ 2 ಬಾರಿ ಕೂಡ ಗೆದ್ದಿದೆ. ಈ ಬಾರಿ ಯದುವೀರ್ ಅವರು ನಿಂತಿರೋ ಕಾರಣಕ್ಕಾಗಿ ಕಾಮನ್ ಮ್ಯಾನ್ ಏನೋ ಲಕ್ಷ್ಮಣ ಅವರು ಕೂಡ ಈ ಬಾರಿ ಕಣಕ್ಕಿಳಿಸಿದ್ದಾರೆ. ಜೊತೆಗೆ ಒಕ್ಕಲಿಗ ಅಸ್ತ್ರವರು ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಇದೆಲ್ಲವನ್ನು ಹೊರತುಪಡಿಸಿ ಈಗಾಗಲೇ ಬಿಜೆಪಿ ಮತ್ತು JDS ನಲ್ಲಿ ಇರುವಂತಹ ಅಸಮಾಧಾನಿತರೆಲ್ಲ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ತಿರುವು ಪಡ್ಕೊಳ್ತಾ ಇರೋದು ಅಂತಂದರೆ, ಈಗಾಗಲೇ KR ಕ್ಷೇತ್ರದ ಏನು ರಾಜೀವ್ ಅವರು ಅಂದರೆ ಮಾಜಿ ಮೂಡ ಅಧ್ಯಕ್ಷರಾಗಿದ್ದರು. ಜೊತೆಗೆ ಈ ಹಿಂದೆ KJPಯಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. 2003 ಚುನಾವಣೆಯಲ್ಲಿ ಟಿಕೆಟನ್ನು ಪಡೆದು ರಾಮದಾಸ್ ಅವರ ಸೋಲಿಗೆ ಪರೋಕ್ಷವಾಗಿ ಕಾರಣರಾಗಿದ್ದರು. ಸೊ ಹೀಗಾಗಿ ಸಾಕಷ್ಟು ಪ್ರಬಲ ಸಮುದಾಯಕ್ಕೆ ಸೇರಿರುವಂತಹ ರಾಜೀವ್ ಅವರು ತನ್ನದೇ ಆದಂತಹ ಹಿಡಿತವನ್ನು KR ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಜೊತೆಗೆ KR ಕ್ಷೇತ್ರ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸುಮಾರು 70 ರಿಂದ 80 ಸಾವಿರ ಲೀಡನ್ನು ಕೊಡ್ತಾ ಇರುವಂತಹ ಕ್ಷೇತ್ರ. ಸೊ ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಒಂದು ಆಪರೇಷನ್ ಹಸ್ತ ಮಾಡಿರುವಂಥದ್ದು ಸಾಕಷ್ಟು ಈಗ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ಯಾಕಂತಂದರೆ KR ಕ್ಷೇತ್ರದಲ್ಲಿ 70 ರಿಂದ 80 ಸಾವಿರ ಲೀಡ್ ಸಿಗ್ತಾ ಇರುವಂತಹ ಬಿಜೆಪಿ ಅಭ್ಯರ್ಥಿಗೆ ಒಂದಷ್ಟು ಡ್ಯಾಮೇಜನ್ನು ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನು ಲೀಡ್ ಕಮ್ಮಿ ಆಗುತ್ತೆ, ಆ ಲೀಡನ್ನು ಇಲ್ಲಿಗೆ ಸರಿದೂಗಿಸುವಂತಹ ಪ್ಲ್ಯಾನನ್ನು ಈಗಾಗಲೇ CM ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಶತಾಯಗತಾಯ ಏನು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕ್ಷೇತ್ರ ಗೆಲ್ಲೇಬೇಕಂತೇಳಿ ಸಾಕಷ್ಟು ರಣತಂತ್ರ ಹೊಡಿತಾ ಇದ್ದಾರೆ. ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಶಾಸಕರಿಗೆ ಪ್ರತ್ಯೇಕವಾದಂತಹ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ಬೆಳವಣಿಗೆ. ಆದರೆ 27ನೇ ತಾರೀಕು ರಾಜೀವ್ ಅವರು ಇರ್ಬೋದು, ಜೊತೆಗೆ ಸಾಕಷ್ಟು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಿಗೂ ಕೂಡ ಈಗಾಗಲೇ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಗೊತ್ತಾಗ್ತಾ ಇದೆ. ರಾಜೀವ್ ಅವರು ಫ್ರಂಟ್ ಲೈನಲ್ಲಿ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಎಷ್ಟು ಜನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಬರ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ರಾಜೀವ್ ಅವರ ಏನೋ ಕಾಂಗ್ರೆಸ್ಗೆ ಬರೋದ್ರಿಂದ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದು ನಾವು ಈಗಲೇ ಹೇಳೋಕ್ಕಾಗ್ತಿದ್ರು ಕೂಡ ಅವರು ಬರುವ ಕಾರಣಕ್ಕಾಗಿ ಒಂದಷ್ಟು ಡ್ಯಾಮೇಜ್ ಎಲ್ಲ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಸೊ ಹೀಗಾಗಿ CM ಅವ್ರಿಗೆ ಇದೊಂದು ಪ್ರತಿಷ್ಠೆಯ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿಗೆ ಯಾವರೆಲ್ಲ ಡ್ಯಾಮೇಜ್ಗಳನ್ನ ಮಾಡ್ಬೋದು ಆ ರೀತಿಯಾದಂತಹ ಡ್ಯಾಮೇಜ್ಗಳನ್ನ ಈಗಾಗಲೇ CM ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಯಾವ ರೀತಿಯಾದಂತಹ ಕೌಂಟರ್ನ ಕೊಡ್ತಿದೆ ಕೂಡ ಕಾದು ನೋಡಬೇಕಾಗುತ್ತೆ. ಶ್ರುತಿ.